ಯೆಹೋವನಲ್ಲಿ ಭರವಸೆ ಬಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ಚೀಯೋನ್ ಪರ್ವತದ ಹಾಗಿದ್ದಾರೆ. ಅದು ಕದಲುವುದಿಲ್ಲ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ, ಸದಾ ಸ್ಥಿರವಾಗಿರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. கர்த்தரை நம்புகிறவர்கள் கர்த்தரை நம்புகிறவர்கள் அசையாமல் அவர் அசையாமல் நிலைத்திருக்கும் சியோன் பர்வதத்தை போல் சியோன் பர்வதத்தை போல இருப்பார்கள் இருப்பார்கள். ಪರ್ವತಗಳು ಯೆರೂಸಲೇಮೈ ಸುತ್ತಿ போது ரெண்டாவதுல ஒரೇ ವಚನ ಅಂತ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನಲ್ಲಿ ನಂಬಿಕೆ ಇಡುವವರು, ಯೆಹೋವನಲ್ಲಿ ವಿಶ್ವಾಸ ಇಡುವವರು, கர்த்தரை நம்புகிறவன், கர்த்தரை விசுவாசிக்கிறவனை ಭರವಸೆ ಬಿಡುವರು ಸಿಯೋನ್ ಪರ್ವತದಾಗಿರ್ತಾರಂತೆ. சியோன் பர்வதத்தை போல ஸ்திரமா இருப்பார்கள் என்று பரிசுத்தமுள்ள வேதத்தில் வாசிக்கிறோம். ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರ್ತದೆ, அது அசைக்கப்படாது, எப்போதும் நிலைத்திருக்கும் என்று வேதத்தில் வாசிக்கிறோம். அல்லேலூயா. அதனால அவரை விசுவாசிக்கிற நம்மை, ಅವರೇ ನಂಬುಗಿರ ನಮ್ಮೆ, ಆತ ನಂಬುವಂಥ ನಮ್ಮನ್ನ, ಆತನ ಮೇಲೆ ನಂಬಿಕೆ ಇಟ್ಟಂತ ವಿಶ್ವಾಸಿಸುವಂಥ ನಮ್ಮನ್ನ, ಹಲ್ಲೆಲೂಯಾ, ನಮ್ಮನ್ನು ಸದಾ ಸ್ಥಿರವಾಗಿರುವಂತೆ ಮಾಡುವಂಥ ದೇವಾದಿ ದೇವನಾಗಿದ್ದಾರೆ. ಹಲ್ಲೆಲೂಯಾ ಹೇಳ್ರಿ. ನಮ್ಮನ್ನು ಸದಾ ಸ್ಥಿರವಾಗಿ நிலைத்திருக்க முடியா செய்கிறேன் என்று கர்த்தர் வெளிப்படுத்துகிறார். ಅದರಿಂದ ನಾ ದೇವರಿಗೆ ಎಷ್ಟು ಸ್ತೋತ್ರ ಮಾಡಿದ್ರು ಸಾಲದು. ಹಲ್ಲೆಲೂಯಾ. ಇವತ್ತಿನ ದೇವ್ರ ವಾಕ್ಯ ಏನಂದ್ರೆ, ಕರ್ತನು ಒಬ್ಬ ಮನುಷ್ಯನನ್ನ ಹೆಚ್ಚಿಸ್ಬೇಕಂತೇಳಿ ಆತನು ತೀರ್ಮಾನಿಸಿದ್ರೆ ಏನೇ ಬರಲಿ, ಎಷ್ಟೇ ಹೋರಾಟ ಬರಲಿ, ಅವನಿಗೆ ಅವ್ರ ಜೊತೆಗಿದ್ದು ಅವ್ರನ್ನ ಕಾದು ಕಾಪಾಡಿ ತಾನು ವಾಗ್ದಾನ ಮಾಡಿದಂಥ ವಾಗ್ದಾನವನ್ನು ನೆರವೇರಿಸುವ ತನಕ ಆತನನ್ನು ಹೆಚ್ಚಿಸ್ತೇನೆ ಅಂತ ಹೇಳಿದ ಆತನು ಹೆಚ್ಚಿಸುವ ತನಕ கை விடுவதில்லை. ஒருவர் உயர்த்துகிறேன் என்று கர்த்தர் சொல்ல, அவர் உயர்த்துற வரைக்கும் ஒரு நாளும் விட்டு விலக மாட்டார். அல்லேಲೂಯಾ ಹೇಳ್ರಿ. ಯಾಕಂದ್ರೆ ಆತನು ನಮ್ಮನ್ನು ಕುರಿತು ಒಂದು ತೀರ್ಮಾನ ಮಾಡಿದ್ರೆ ಅಂತ ಇಟ್ಕೊಳ್ರಿ, ನಿನ್ನನ್ನು ಹೆಚ್ಚಿಸ್ತೇನೆ, ನಿನ್ನನ್ನು ಹೆಚ್ಚಿಸ್ತೇನೆ. ಯಾರು ದೇವರಿಗೆ ಭಯಭಕ್ತಿಯಿಂದ ನಡ್ಕೊಳ್ತಾರೋ ನಾನು ಅವರನ್ನು ಹೆಚ್ಚಿಸುತ್ತೇನೆ. அல்லேலூಯಾ. ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಹೆಚ್ಚಿಸುವೆನು. வாக்தான ಮಾಡಿದಾತನು நம்பிக்கஸ்தான். நம்மளை உன்னை உயர்த்துவேன் என்று சொன்னவர் உயர்த்தாத கைவிட மாட்டார். கடைசி வரலும் நம்மளோடு கூட இருந்து, அது எவ்வளவே போராட்டங்கள் வந்தாலும் கர்த்தர் நம்மளை கைவிடாத, அல்லேலூயா, அந்த எடுத்து சேர்க்கிற வரலும் ಆ ಸ್ಥಳವನ್ನು ಸೇರಿಸುವ ತನಕ ಅವರು ನಮ್ಮನ್ನು ಬಿಟ್ಟು ಅಗಲುವುದಿಲ್ಲೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದರೆ ಈ ದಿನ ಯೋಸೇಫನ ಜೀವನ ಚರಿತ್ರಕ್ಕಾಗಿ ನಾನು ದೇವರ ವಾಕ್ಯವನ್ನು ಆರಿಸ್ಕೊಂಡಿದ್ದೇವೆ. ಅದರಿಂದ ಆದಿಕಾಂಡದಲ್ಲಿ 40ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. ಈ ಸಂಗತಿಗಳಾದ ಮೇಲೆ ಐಗುಪ್ತ ದೇಶದ ಅರಸನಾದ ಫರೋಹನನಿಗೆ ಪಾನಕ ಕೊಡುವವನು, ಭಕ್ಷ್ಯಗಳನ್ನು ಮಾಡಿಸುವವನು ತಮ್ಮ ದಣಿಗೆ ವಿರೋಧವಾಗಿ ಯಾವುದೋ ತಪ್ಪು ಮಾಡಿದ್ದರಿಂದ ಫರೋಹನು ಆ ಇಬ್ಬರು ಯೋಗ್ಯಸ್ಥರ ಮೇಲೆ, ಅಂದರೆ ಪಾನದಾಯಕರಲ್ಲಿ ಮುಖ್ಯಸ್ಥನ ಮೇಲೆಯೂ ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನ ಮೇಲೆಯೂ ಕೋಪ ಮಾಡಿ ಅವರನ್ನು ಮೈಗಾವಲಿನವರ ದಳವಾಯಿಯ ಮನೆಯಲ್ಲಿಯೂ ಕಾವಲಲ್ಲರಿಸಿದನು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಒಬ್ಬ ಮನುಷ್ಯನನ್ನು ಹೆಚ್ಚಿಸಬೇಕಾದ್ರೆ ಯಾರನ್ನು ಬೇಕಾದರೂ ದೇವರು ಅಲ್ಲಿ ಸಿದ್ಧಪಡಿಸಲಿಕ್ಕೆ ಶಕ್ತನಾಗಿದ್ದಾರೆ. ಯೋಸೇಫನ ಚರಿತ್ರೆ ಅಂದರೆ, ಅವನು ಚಿಕ್ಕ ವಯಸ್ಸಲ್ಲೇ ಕನಸು ಕಾಣ್ತಾ ಇದ್ದ. ಆ ಕನಸಿನಲ್ಲಿ ಏನು ನೋಡ್ತಿದ್ದ, 12 ನಕ್ಷತ್ರಗಳು ತನಗೆ ಬಿದ್ದು ತನ್ನ ಮುಂದೆ ಅಡ್ಡ ಬೀಳೋದನ್ನು ನೋಡಿದೆ ಅಂತೇಳಿ ಕನಸ್ಕೊಂಡು ಹೇಳ್ತಾ ಇದ್ದ. ಒಂದಿನ ಕನಸ್ಕೊಂಡು ಹೇಳ್ದ, ನಾನು ಗೋಧಿ ಕೊಯ್ತಾ ಇದ್ದೆ, 11 ಶಿವುಡು, ಒಟ್ಟು 13 ಶಿವುಡು ನನ್ನ ಮುಂದೆ ಬಂದು ಅಡ್ಡ ಬಿತ್ತು ಅಂತ ನಾನು ನೋಡಿದೆ ಕನಸಲ್ಲಿ ಅಂತೇಳಿ ಅವನು ಕನಸನ್ನು ಕಂಡು ಹೇಳ್ತಾನೆ. ಆಗ ಅವನ ಮೇಲೆ ಎಲ್ರಿಗೂ ದ್ವೇಷ. ಯಾವಾಗಲೂ ಇವನು ಕನಸು ಕಾಣ್ತಾನೆ, ಕನಸಿನ ಬಗ್ಗೆ ಹೇಳ್ತಾನೆ,
ನಾವೆಲ್ಲ ಇವನಿಗೆ ಸರೆಂಡರ್ ಆಗಬೇಕಾ, ನಾವೆಲ್ಲ ಇವನ ಮುದ್ದೆ ಅಡ್ಡ ಬೀಳ್ಬೇಕಾ ಅಂತೇಳಿ ಅಣ್ಣ ತಮ್ಮಂದರಲ್ಲಿ ಎಲ್ಲರೂ ಸಮಸ್ಯೆ, ಎಲ್ಲರಿಗೂ ವೇದನೆ. ಏನಾದರೂ ಮಾಡಿ ಇವನನ್ನು ಮುಗಿಸ್ಬಿಡ್ಬೇಕು, ಏನಾದರೂ ಮಾಡಿ ಇವನನ್ನು ನಾವು ಇಲ್ದಂಗೆ ಮಾಡಬೇಕು. ಇವರ ಅಪ್ಪನೇ ಇವನಿಗೆ ಭಾರಿ ಪ್ರೀತಿ ಮಾಡ್ತಾರೆ, ಅಪ್ಪ ಇವನಿಗೆ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ತಂದು ಕೊಡ್ತಾರೆ. ಏನಾದರೂ ಮಾಡಿ ಯೋಸೇಫನ ಇಲ್ದಂಗೆ ಮಾಡಿಬಿಟ್ರೆ ಭಾರಿ ಚೆನ್ನಾಗಿರುತ್ತೆ ಅಂಥೇಳಿ ನೆನೆಸಿ ಅವರನ್ನು ಮಾರಿಬಿಡ್ತಾರೆ. ಐಗುಪ್ತ ಅಂದರೆ ವ್ಯಾಪಾರಸ್ಥರಿಗೆ ಆತನ್ನು ಮಾರಿ ಅವನನ್ನು ವ್ಯಾಪಾರಸ್ಥರು ತೆಗೆದುಕೊಂಡು ಐಗುಪ್ತ ಪಟ್ಟಣಕ್ಕೆ ಹೋಗ್ತಾರೆ. ಅಲ್ಲಿ 39ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 1ನೇ ವಾಕ್ಯ, ಯೋಸೇಫನ್ನು ತೆಗೆದುಕೊಂಡು ಹೋದರು. ಇಸ್ಮಾಯಿಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತನು ಅವನನ್ನು ಅವರಿಂದ ಕ್ರಯವಾಗಿ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋನನ ಉದ್ಯಸ್ಥಗನಾಗಿರುವ ಮೈಗಾಲಿನ ದಳಪತಿಯಾಗಿರುವ போத்திபர்னா யோசேப்பு எகிப்துக்கு கொண்டு போகப்பட்டான். பார்வோனுடைய பிரதானியும் தலைவர்களும் அதிபதியுமாகிய போத்திபர் என்னும் எகிப்து தேசத்தின் அவனை அவ்விடத்திற்கு கொண்டு வந்து ಇಸ್ಮಾಯೇಲರಿಡத்தில் ವಿಲೈಕಿ ವಾಂಗಿನಾನ್. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಅವನನ್ನು ತೆಗೆದುಕೊಂಡಾಗ ಮಾರ್ಬಿಡ್ತಾರೆ. ಅವನ ಐಗುಪ್ತ ದೇಶಕ್ಕೆ ಹೋಗಿರ್ತಾನೆ. ಆದರೂ ನೋಡಿ, ದೇವರು 4ನೇ ವಾಕ್ಯ ಹೇಳುತ್ತೆ, ಯೆಹೋವನು 39:4 ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. 2ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ. ಸಾಕು, ಅಲ್ಲಿ ವಾಕ್ಯ ತಮಿಳು படிப்பா. கர்த்தர் யோசேப்போடு இருந்தார். ஆமென். ஏன்னா கர்த்தர் தான் யார் பயந்து இருக்கிறார்களோ, ಯಾರು ಕರ್ತನಿಗೆ ಭಯಪಟ್ಟಿರ್ತಾರೋ ದೇವರು ಯೇಸು ಅವ್ರ ಜೊತೆಗೆ ಇರ್ತಾರೆ ಎಂಬುದಾಗಿ ವಾಕ್ಯದ. ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಯಾವಾಗಲೂ ದೇವರು ವಾಗ್ದಾನ ಮಾಡಿದಾತನು ನಮ್ಮನ್ನು ಹೆಚ್ಚಿಸ್ತೇನೆ, ನಮ್ಮನ್ನು ನಡೆಸ್ತೇನೆ ಅನ್ನೋರ್ಗೂ ಆ ಗುರಿ ಮುಟ್ಟೋ ತನಕ ನಮ್ಮನ್ನು ಕೈ ಬಿಡೋದಿಲ್ಲ. ಅಣ್ಣ ತಮ್ಮದರೆಲ್ಲ ಅವ್ರಿಗೆ ವಿರೋಧವಾಗಿದ್ದು அண்ணன் தம்பிகளெல்லாம் விரோதமாக எழும்பி யோசேப்பை விற்றார்கள். போத்திபரன் வீட்டுக்கு போனான். ஆனாலும் கர்த்தர் அவனோடு இருந்தார். ಅಲ್ಲಿಗೆ ಹೋದ್ರು ಕರ್ತನ ಅವನ ಜೊತೆಗಿದ್ರು. ಹಲ್ಲೆಲೂಯಾ. ಅವನಿಗೆ ಹೋದ್ಮೇಲೆ ಅವನನ್ನು ದೇವರು ಆಶೀರ್ವದಿಸ್ತಾರೆ. ಅವನ ನಿಮಿತ್ತ ಪೋತಿಪರನ ಮನೆಗೆ ಆಶೀರ್ವಾದ ಉಂಟಾಗತ್ತೆ. ಪೋತಿಪರನು ಬಹಳ ಸಂತೋಷ ಪಡ್ತಾನೆ. 6ನೇ ವಾಕ್ಯದ 7ನೇ ವಾಕ್ಯದಲ್ಲಿ ನೋಡ್ತೇವೆ, ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ. ಎಲ್ಲ 5ನೇ ವಾಕ್ಯ ಹೌದಮ್ಮ, 5ನೇ ವಾಕ್ಯ. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ಯಾವಾಗ ನಮ್ಮನ್ನು ಆಶೀರ್ವದಿಸಕ್ಕೆ ನೆನೆಸ್ತಾರೋ ನಾವು ಎಲ್ಲೋದ್ರೂ ನಮ್ಮನ್ನು ಆಶೀರ್ವಾದವಾಗಿಡ್ತಾರೆ. ಯೋಸೇಫನು ಪೋತಿಪರನ ಮನೆಗೆ ಹೋದಾಗ ಅವನಿಗಿದ್ದಂಥ ಮನೆ ಆಸ್ತಿ ಪಾಸ್ತಿಯ ಮೇಲೆ ಆತನಿಗೆ ಆಶೀರ್ವಾದ ಬಂತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆಮೇಲೆ ಯೆಹೋವನು ಆಶೀರ್ವದಿಸಿದನು. ಹಲ್ಲೆಲೂಯಾ. ಇವನು ಚೆನ್ನಾಗಿ ಆಶೀರ್ವಾದ ಬೆಳೀತಾನೆ ಅಂತೇಳಿ ಮತ್ತೊಂದಲ್ಲಿ ಶೋಧನೆ ಬರುತ್ತೆ. ಯಾಕಂದರೆ ದೇವರು ನಮ್ಮನ್ನು ಹೆಚ್ಚಿಸ್ತೇನೆ ಅಂತ ಹೇಳಿದ ಮೇಲೆ ನಮಗೆ ಅನೇಕ ಅಡ್ಡಿಗಳು ಬರುತ್ತೆ, ತಡೆಗಳು ಬರುತ್ತೆ. ಆಶೀರ್ವಾದ ಪಡ್ಕೊಳ್ಳೋದಾಗೆ ஆஸ்வாதம் பெற்றுக்கொள்ளாதபடி தடைகள் வரும், போராட்டங்கள் வரும், நிந்தைகள் வரும், அவமானங்கள் வரும். ஆனாலும் நீ ಉறுதியா எப்போ ನಿಕ್ಕಿಯೋ, ಯಾವಾಗ ನೀ ಬಲವಾಗಿ ಸ್ಥಿರವಾಗಿ ಕ್ರಿಸ್ತನಲ್ಲಿ ನಿಲ್ತೀಯೋ, ಯಾವಾಗ ಏನೇ ಶೋಧನೆ ವೇದನೆಗಳು ಬಂದರೂ ನೀನು ಬಲವಾಗಿ ನಿಲ್ತೀಯೋ, ಆಗ ನಮಗೆ ವಾಗ್ದಾನ ಮಾಡಿದಂಥ ಮಾತನ್ನು ನೆರವೇರಿಸುವರಾಗಿದ್ದಾರೆ. பக்கதத்த பண்ணதை நிறைவேற்றுற வரைக்கும் என்ன போராட்டம் வந்தாலும் வேதனை வந்தாலும் நம்ம ಅದಕ್ಕೆ ಉறுதியாக ನಿಕ್ಕணும். ಪೋತಿಪರನ ಹೆಂಡತಿಯಿಂದ ಯೋಸೇಫನಿಗೆ ಹಿಂಸೆ ಆಗುತ್ತೆ, ತೊಂದರೆ ಬರುತ್ತೆ. ಆಗ ಯೋಸೇಫನು ಸೆರೆಮನೆಗೆ ಹಾಕಲ್ಪಡಬೇಕಾಗತ್ತೆ. ಅಲ್ಲೆಲ್ಲಿ ಹೇಳ್ರಿ, ಆಶೀರ್ವಾದ ಬರಬೇಕಾದ ಮನುಷ್ಯನು ಸೆರೆಮನೆಗೆ ಹೋಗ್ಬೇಕಾಗಿತ್ತು. ಸೆರೆಮನೆಗೆ ಹೋದ್ರು. ಅಲ್ಲಿ ದೇವರು ಅವನೊಟ್ಟಿಗಿದ್ದು ಅವನನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಸೆರೆಮನೆಯಲ್ಲೂ ದೇವರು ಅವನೊಟ್ಟಿಗಿದ್ದು ಅವನನ್ನು ನಡೆಸ್ತಿದ್ರು. ಅವನ ಯಜಮಾನನಿಗೆ ಸೆರೆಮನೆ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ
ಯೋಸೇಫನಿಗೆ ವಹಿಸ್ಬಿಟ್ಟು ಅವನ ಚಿಂತೆ ಇಲ್ಲದವನಾಗಿದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರಿಂದ 40ನೇ ಅಧ್ಯಾಯ 6ನೇ ವಾಕ್ಯ ನೋಡ್ರಿ. ಬೆಳಿಗ್ಗೆ ಯೋಸೇಫನು ಅವರ ಬಳಿಗೆ ಬಂದಾಗ ಅವರು ಚಿಂತೆಯುಳ್ಳವರಾಗಿ ಕಾಣಿಸಿದರು. ಅದನ್ನು ಅವನು ನೋಡಿ, ನಿಮ್ಮ ಮುಖವು ಈ ಹೊತ್ತು ಯಾಕೆ ಕಳೆಗುಂದಿತು ಎಂದು ತನ್ನ ದಣಿಯ ಮನೆಯೊಳಗೆ ತನ್ನೊಂದಿಗೆ ಕಾವಲಲ್ಲಿದ್ದ ಯೋಸೇಫನ ಉದ್ಯೋಗಸ್ಥರನ್ನು ಕೇಳಿದನು. ಅವನು ಅವರಿಗೆ, ನಮಗೆ ಸ್ವಪ್ನ ಬಿತ್ತು, ಅದರ ಅರ್ಥವನ್ನು ಹೇಳುವವರು ಯಾರೂ ಇಲ್ಲ ಎಂದು ಹೇಳಲು, ಯೋಸೇಫನು ಅವರಿಗೆ, ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಹುದಲ್ಲವೇ? ದಯಮಾಡಿ ನಿಮ್ಮ ಸ್ವಪ್ನವನ್ನು ನನಗೆ ತಿಳಿಸಿರಿ ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ಸೆರೆಮನೆಯಲ್ಲಿದ್ದಾನೆ. ಇನ್ನು ಸೆರೆಮನೆಯಿಂದ ಹೊರಗೆ ಬರೋಕ್ಕಾಗಲ್ಲ. ಯಾಕಂದ್ರೆ ಜಾಮೀನು ಕೊಡೋ ಪರಿಸ್ಥಿತಿ ಇಲ್ಲ ಕಾಲದಲ್ಲಿ. ಯಾರು ಬಂದು ನನ್ನ ಮಗ ತಪ್ಪು ಮಾಡಿರಲ್ಲ ಅಂತ ಹೇಳೋರಿಲ್ಲ. ಅನಾಥನಾಗಿ ಐಗುಪ್ತ ದೇಶಕ್ಕೆ ಬಂದಿದ್ದಾನೆ. ಪೋತಿಫರನ ಹೆಂಡತಿ ನಿಮಿತ್ತ ಅವನು ಸೆರೆಮನೆಗೆ ಹಾಕಲ್ಪಡ್ತಾನೆ. ಇವಾಗ ಸೆರೆಮನೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಇನ್ನೇನು ನನ್ನ ಜೀವನ ಸೆರೆಯಲ್ಲೇ ಮುಗಿದೋಯ್ತಂತ ಅವ್ನು ನೆನೆಸ್ತಂತೆ. ನಂಬಿಗಸ್ತನಾಗಿದ್ದಾಗ ಅಲ್ಲಿರುವಂಥ ಫಾರೋನನ ಉದ್ಯೋಗಸ್ಥರಿಬ್ಬರು ಸೆರೆಮನೆಗೆ ಬರ್ತಾರೆ. ಇವನು ಯಾವ ಸೆರೆಮನೆಯಲ್ಲಿ ಇರ್ತಾನೋ ಅದೇ ಸೆರೆಮನೆಯಲ್ಲಿ ಅವರಿಬ್ಬರು ಬರ್ತಾರೆ. ಒಬ್ಬ ಊಟ ಕೊಡೋನು, ಒಬ್ಬ ದ್ರಾಕ್ಷಾರಸ ಕೊಡೋನು. ಹಲ್ಲೆಲೂಯಾ. ಏನೋ ತಪ್ಪು ಮಾಡಿದ್ರು ಅಂಥೇಳಿ ಇವ್ರನ್ನ ತಗೊಂಡು ಸೆರೆಮನೆಗೆ ಹಾಕ್ಬಿಡ್ತಾರೆ. ನೋಡ್ರಿ ದೇವರ ಕಾರ್ಯ. ಇವಾಗ ಯೋಸೇಫನನ್ನ ಸೆರೆಮನೆಯಿಂದ ಹೊರಗೆ ತೆಗಿಬೇಕು. ಹಲ್ಲೆಲೂಯಾ. ಆಗ ದೇವ್ರು ಏನು ಮಾಡಬೇಕು? ತನ್ನ ಮಗನ್ನ ಕಾಪಾಡಬೇಕಲ್ವಾ? ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಹೆಚ್ಚಿಸ್ತೇನೆ ಅಂದಮೇಲೆ ನಮ್ಮನ್ನು ಹೆಚ್ಚಿಸಿ ಆಶೀರ್ವದಿಸ್ತೆ ಆತ ನಮ್ಮನ್ನು ಬಿಡೋದಿಲ್ಲ. ಆದರೆ ನಾನು ಹೇಳಿದ್, ನಾನು ನಂಬಿಗಸ್ತರಾಗಿರು, விசுவாசமுள்ளவர்களாயிருக்கணும், கடைசி வரலும் போராடி கொண்டே இருக்கணும். போராಡಿ ಜೈತೆ ಆಗணும். ಓಡಾಡಿ ಜೀವನಲೇಬೇಕು. ಇನ್ನು ಸೆರೆಮನೆಯಲ್ಲಿ ಬಿದ್ದ, ಇನ್ನು ಮುಗಿತು ನನ್ನ ಜೀವನ, ಇಲ್ಲೇ ಸೆರೆಮನೆಯಲ್ಲೇ ಕಾಲ ಕಳಿಬೇಕಾಗತ್ತಂತೆ. ಆಗ ದೇವರು ಏನು ಮಾಡೋದಕ್ಕೆ ಪ್ಲಾನ್, ಯೋಸೇಫನನ್ನ ಸೆರೆಮನೆಯಿಂದ ಹೊರಗೆ ತೆಗಿಯೋಕ್ಕೆ. ಹಲ್ಲೆಲೂಯಾ. ಆತನು ಕುರಿತು ನೆನೆಸ್ತಾ ಇದ್ದಾರೆ. ಇವರಿಬ್ಬರನ್ನ ಆತನ ಸೆರೆಮನೆಗೆ ಹಾಕ್ತಾರೆ. ಹಲ್ಲೆಲೂಯಾ ಹೇಳ್ರಿ. ಇವರಿಬ್ಬರಿಗೂ ಕನಸು ಬರುತ್ತೆ. ಇಬ್ಬರು ಕನಸು ಕಾಣ್ತಾರೆ. ಪಾನದಾಯಕನು ಮತ್ತೆ ದ್ರಾಕ್ಷರ ಹಣ್ಣನ್ನು ಮಾಡಿ ದ್ರಾಕ್ಷ ಮಾಡಿ ಅರಸನಿಗೆ ಕೊಡುವಂತೆ, ಇವನು ಭಕ್ಷ್ಯಗಾರನು ಫಲ ಮಾಡಿ ತರುವಾಗ ಆಕಾಶದ ಪಕ್ಷಿಗಳು ಬಂದು ಅದನ್ನೆಲ್ಲ ತಿನ್ಬಿಟ್ಟುತ್ತೆ ಅಂತೇಳಿ 40ನೇ ಅಧ್ಯಾಯ 16-17ನೇ ವಾಕ್ಯವನ್ನು ಓದೋಣ. ಅವನು ಹೇಳಿದ ಅರ್ಥವು ಶುಭಕರವಾದದ್ದೆಂದು ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನು ತಿಳಿದು ಯೋಸೇಫನಿಗೆ, ನಾನು ಕಂಡ ಕನಸನ್ನು ಹೇಳುತ್ತೇನೆ ಕೇಳು. ನನಗೆ ಬಿದ್ದ ಕನಸಿನಲ್ಲಿ ಸೊಗಸಾದ ಭಕ್ಷ್ಯಗಳು ತುಂಬಿದ್ದ 3 ಪುಟ್ಟಿಗಳು ನನ್ನ ತಲೆಯ ಮೇಲಿದ್ದವು. ಮೇಲಣ ಪುಟ್ಟಿಯಲ್ಲಿ ಫರೋಹನಿಗೋಸ್ಕರ ನಾನಾ ವಿಧವಾದ ಭಕ್ಷ್ಯಗಳು ಇದ್ದವು. ಪಕ್ಷಿಗಳು ಬಂದು ಅವುಗಳನ್ನು ನನ್ನ ತಲೆಯ ಮೇಲಿಂದ ಪುಟ್ಟಿಯೊಳಗಿಂದಲೇ ತಿನ್ನುತ್ತಿದ್ದವು ಎಂದು ಹೇಳಿದನು. ಅದಕ್ಕೆ ಯೋಸೇಫನು, ನಿನ್ನ ಕನಸಿನ ಅರ್ಥವೇನೆಂದರೆ, ಆ 3 ಪುಟ್ಟಿಗಳೇ 3 ದಿನಗಳು. ಈ ಹೊತ್ತಿಗೆ 3 ದಿನಗಳೊಳಗೆ ಫರೋಹನು ನಿನ್ನ ತಲೆಯನ್ನು ಎತ್ತಿಸುವನು, ನಿನ್ನನ್ನು ಮರಕ್ಕೆ ತೂಗ ಹಾಕಿಸುವನು, ಹಕ್ಕಿಗಳು ಬಂದು ನಿನ್ನ ಮಾಂಸವನ್ನು ತಿಂದು ಬಿಡುವವು ಅಂದನು. 18வது வசனம் மாத்திரம் படிப்பா. அதற்கு யோசேப்பு அந்த 3 கூடைகளும் 3 நாளாம். படிப்பா. அதற்கு யோசேப்பு அந்த 3 கூடைகளும் 3 நாளாம். 3 நாளாம். ಹಲ್ಲೆಲೂಯಾ. ಅಲ್ಲಿ ನೋಡ್ರಿ, ನಿನ್ನ ಕನಸಿನ ಅರ್ಥವೇನೆಂದರೆ 3 ಪುಟ್ಟಿಗಳೇ 3 ದಿನಗಳು. ಈ ಹೊತ್ತಿಗೆ 3 ದಿನದೊಳಗೆ ಫರೋಹನನ್ನು ನಿನ್ನ ತಲೆಯನ್ನ ಎತ್ತಿಸುವನೆಂದು ಮರಕ್ಕೆ ತೂಗು ಹಾಕುವನು, ಹಕ್ಕಿಗಳು ಬಂದು ನಿನ್ನ ಮಾಂಸವನ್ನ ತಿಂದು ಬಿಡುವವು ಅಂತ ಹೇಳಿದನು. ಇಲ್ಲಿ 12ನೇ ವಾಕ್ಯದಲ್ಲಿ ಅದಕ್ಕೆ ಯೋಸೇಫನ ಕನಸಿನ ಅರ್ಥವೇನೆಂದರೆ, ಆ 3 ಕೊಂಬೆಗಳು 3 ದಿನಗಳು. ಈ ಹೊತ್ತಿಗೆ 3 ದಿನದೊಳಗೆ ಫರೋಹನನು ನಿನ್ನ ಸೆರೆಮನೆಯಿಂದ ಮೇಲೆತ್ತಿ ನಿನಗೆ ಉದ್ಯೋಗವನ್ನು ತಿರುಗಿ ನೇಮಿಸುವನು ಅಂಥೇಳಿ ಇವರಿಬ್ಬರು ಕಂಡ ಕನಸಿಗೆ ಅರ್ಥ ಹೇಳ್ತಾನೆ. ಆಗ ಈ ದ್ರಾಕ್ಷರಸ ಕೊಡ್ತಾನಲ್ಲ, ಅವನಿಗೆ ಹೇಳ್ತಾನೆ, ಅಯ್ಯ ನನ್ನ ನೆನೆಸ್ಕೊಂಡು ನೀವು ಹೊರಗೆ ಹೋದ್ಮೇಲೆ ನನ್ನ ನೆನೆಸಿ ಸೆರೆಮನೆಯಿಂದ ನಾನೇನೂ ತಪ್ಪು ಮಾಡಿಲ್ಲ, ನನ್ನನ್ನು ಸೆರೆಮನೆಗೆ ಆಡಿದ್ದಾರೆ, ಅದರಿಂದ ಏನಾದರೂ ಮಾಡಿ ಮಾತಾಡಿ ನನಗೆ ಜರ್ಮನಿಯಿಂದ ಹೊರಗಡೆ ತರಬೇಕಪ್ಪ ಅಂತೇಳಿ
ಆ ದ್ರಾಕ್ಷಾರಸ ಕೊಡೋ ಪಾನದಾಯಕನಿಗೆ ಹೇಳಿ ಕಳಿಸ್ತಾನೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ಅವನು ಹೋದವನು ರಾಜನ ಮನೆಗೆ ಹೋದ್ಮೇಲೆ ತನ್ನ ಜೀವನ ಮತ್ತೆ ಸುಖಭೋಗವಾದ ಜೀವನ ಸಿಕ್ಕಿದ್ರಿಂದ ಈ ಸೆರೆಮನೆಯಲ್ಲಿ ಯೋಸೇಫನು ಕನಸು ಕಂಡು ಹೇಳಿದಂಥ ಕನಸುಗಾರನನ್ನ ಮರ್ತೇ ಬಿಟ್ಟು ದೇವ್ರ ಪ್ಲಾನು ಅಲ್ಲಿಗೆ ಮಿಸ್ ಆಯ್ತು. ಅಲ್ಲೆಲ್ಲೂಯ. ಅರೇ ನಾನು ಹೆಚ್ಚಿಸ್ಬೇಕಂತಿದ್ನಲ್ಲ, ನಾನು ಆಶೀರ್ವಿಸ್ಬೇಕಂತಿದ್ದ ಯೋಸೇಫನು ಸೆರೆಮನೆಗೆ ಬರೋಕ್ಕೂ ಆಗಲಿಲ್ವಲ್ಲ, ಈ ಪಾನಕಾರನು ಮರ್ತೋಗ್ಬಿಟ್ನಲ್ಲ ಅಂಥೇಳಿ ಮತ್ತೆ ದೇವ್ರನ್ನ ಪ್ಲಾನ್ ಮಾಡ್ತಾರೆ. ಅಲ್ಲೆಲ್ಲೂ ಹೇಳ್ರಿ. ಅದೇ ಪ್ಲಾನ್ ಏನಂದ್ರೆ, ಅದೇ ಆದಿಕಾಂಡ 41ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನ 2ನೇ ವಾಕ್ಯವನ್ನು ಓದೋಣ. 2 ವರ್ಷಗಳಾದ ಮೇಲೆ 2 ವರ್ಷಗಳು ಹಿಡಿಯತ್ತೆ ಆದ್ರವರೆಗೂ ಈ ಪಾನದಾಯಕ ಯೋಸೇಫನನ್ನ ಮರ್ತೇ ಹೋಗಿರ್ತಾನೆ. 2 ವರ್ಷ ಆಗುದು, ಅವನ ಮರದೇ ಪೋಯ್ರು. 2 ವರ್ಷಗಳಾದ ಮೇಲೆ ಫರೋಹನಿಗೆ ಕನಸು ಬಿತ್ತು. ಆಮೇಲೆ ಈಗ ದೇವರು ಕಾರ್ಯ ಮಾಡ್ತಾರೆ. ನಾನು ಹೆಚ್ಚಿಸ್ತೇನೆ ಅಂತ ಹೇಳಿದ್ನಲ್ಲ, ನಾನು ಆಶೀರ್ವದಿಸ್ತೇನೆ ಅಂತ ಹೇಳಿದ್ನಲ್ಲ, ಯಾರನ್ನ ನಾನು ಸಂಧಿಸಿದ್ರೆ ಇವನು ಸೆರೆಮನೆಯಿಂದ ಹೊರಗೆ ಬರ್ತಾನೆ. ಅಲ್ಲೆಲ್ಲೂಯ. நான் யாரை போய் சந்தித்தா இதுலேருந்து இவர் வெளியே வருவார். அதான் தேவனுடைய பிளான். அப்போ தான் ஃபாரோனுக்கு ஒரு கனவு வர முடியாது. ಫಾರೋನನಿಗೆ ಒಂದು ಕನಸು ಬರುವಂಗೆ ಮಾಡಿ ಅವನು ನೈಲ್ ನದಿಯ ತೀರದಲ್ಲಿ ಓದಮ್ಮ. ಆ ಕನಸು ಏನೆಂದರೆ, ಅವನು ನೈಲ್ ನದಿ ತೀರದಲ್ಲಿ ನಿಂತಿದ್ದನು. ಅಷ್ಟರಲ್ಲಿ ಲಕ್ಷಣವಾದ 7 ಕೊಬ್ಬಿದ ಆಕಳುಗಳು ಆ ನದಿಯೊಳಗಿಂದ ಬಂದು ಆಪು ಹುಲ್ಲಿನಲ್ಲಿ ಮೇಯುತ್ತಿದ್ದವು. ಅವುಗಳ ಹಿಂದೆ ಮೈಯೊಣಗಿದ ಬಡವಾದ 7 ಆಕಳುಗಳು ನದಿಯೊಳಗಿಂದ ಬಂದು ಮೊದಲು ಕಾಣಿಸಿದ ಆಕಳುಗಳ ಹತ್ತಿರ ನದಿ ತೀರದಲ್ಲಿ ನಿಂತವು. ಮೈಯೊಣಗಿದ ಆ ಬಡ ಆಕಳುಗಳು ಲಕ್ಷಣವಾದ ಆ ಕೊಬ್ಬಿದ ಆಕಳುಗಳನ್ನು ತಿಂದು ಬಿಟ್ಟವು. ಹೀಗೆ ಕಾಣಿಸುವಷ್ಟರಲ್ಲಿ ಫರೋಹನಿಗೆ எச்சரவாயிತು. 2 வருஷம் சென்ற பின்பு பார்வான் ஒரு சொப்பனம் கண்டான். அது என்னவென்றால், அவன் நதியண்டையிலே நின்று கொண்டிருந்தான். அப்பொழுது அழகும் புஷ்டியுமான 7 பசுக்கள் நதியிலிருந்து ஏறி வந்து புல் மேய்த்தது. அவைகளின் பின் அலட்சியமும் கேவலமான வேறு 7 பசுக்கள் நதியிலிருந்து ஏறி வந்து நதியோரத்தில் மற்ற பசுக்கள் அண்டையிலே நின்றது. ಆಮೇನ್. ಅಲ್ಲೆಲ್ಲೂಯ್ಯ. ಈಗ ಅರಸನಿಗೆ ಕನಸು ಬೀಳುತ್ತೆ. 7 ಕೊಬ್ಬಿದ ದನಗಳು ಸಮುದ್ರದಿಂದ ನೀರಿಗೆ ಮೇಲೆ ಬರಂದು ಮೇಯ್ತಾ ಇರುತ್ತೆ. ಬಡುಕಲಾದ 7 ದನಗಳು ಬಂದು ಅದನ್ನು ತಿಂದಾಕ್ಬಿಡುತ್ತೆ. ಅದನ್ನು ನಿದ್ದೆ ಮಾಡಿ ಗಪ್ಪಂತ ಗಾಬರಿಯಲ್ಲಿ ಎದ್ದೊಳ್ಳಿ ಮತ್ತೆ ನಿದ್ದೆ ಮಾಡ್ತಾನೆ. ಆವಾಗ ಕೊಬ್ಬಿದ 7 ತೆನೆಗಳು, ಅದರಿಂದ ಬತ್ತಿದ 7 ತೆನೆಗಳು ಬಂದು ಅದನ್ನು ತಿಂದಾಕ್ಬಿಡುತ್ತೆ. ರಾಜನು ಕನಸಿನಿಂದ ಎದ್ದು ಬಹಳ ಟೆನ್ಷನ್ ಆಗಿಬಿಡ್ತಾನೆ. ಏನಕ್ಕೆ ಕನಸು ಬಂತು, ಯಾಕೆ ಕನಸು ಬಂತು, ಯಾಕೆ ಕೊಬ್ಬಿದ ಆಕಳುಗಳನ್ನು ಬಡವಾಗಿ ಒಣಗಿ ಹೋದಂಥ ಆಕಳುಗಳು ತಿಂದರೂ ಅದು ದಪ್ಪ ಆಗಲಿಲ್ಲ, ಹಾಗೆ ಇತ್ತಲ್ಲ, ಈ ಕನಸಿನ ಏನು ಅರ್ಥ ಅಂಥೇಳಿ ರಾಜ ಬಹಳ ಕಳವಳ ಪಡ್ತಾನೆ. ಇದರ ಅರ್ಥ ಹೇಳೋರು ಯಾರಿದರ ಬಗ್ಗೆದಲ್ಲಿ ಮಾತನಾಡ್ತಾರೆ ಎಂಬುದಾಗಿ ಅಲ್ಲೆಲ್ಲೂಯ್ಯ ಅಲ್ಲಿ ಕಳವಳಗೊಂಡು ಅವನು ಅರಮನೆಗೆ ಬರ್ತಾನೆ. ಬೆಳಗ್ಗೆ 8ನೇ ವಾಕ್ಯದಲ್ಲಿ ಬೆಳಿಗ್ಗೆ ಅವನು ಮನದಲ್ಲಿ ಕಳವಳಗೊಂಡು ಐಗುಪ್ತ ದೇಶದಲ್ಲಿದ್ದ ಎಲ್ಲ ಜೋಯಿಸರು ವಿದ್ವಾಂಸರು ಕರೆಸಿ ಅವರಿಗೆ ತನ್ನ ಕನಸನ್ನು ತಿಳಿಸಲಾಗಿ ಅದರ ಅರ್ಥವನ್ನು ಅವನಿಗೆ ಹೇಳಬಲ್ಲವರು ಅವರಲ್ಲಿ ಒಬ್ಬರೂ ಸಿಕ್ಕಲಿಲ್ಲ. ಹೀಗಿರುವಾಗ பானதாயகரிலே தமிழ் காலமே பர்வோனுடைய மனம் கலங்கி கொண்டிருந்தது. அப்பொழுது அவன் எகிப்தில் உள்ள சகல மந்திரவாதிகளையும் சகல சாஸ்திரிகளையும் அழைப்பித்து அவர்களுக்கு தன் சொப்பனத்தை சொன்னான். ಅಲ್ಲೆಲ್ಲೂಯ್ಯ. ಇವಾಗ ರಾಜ ಈ ಕನಸಿನ ಅರ್ಥ ನನಗೆ ಬೇಕಾಗಿದೆ, ಕನಸಿನ ಅರ್ಥ ಬೇಕು. ಯಾರು ಹೇಳು? ಅವರ ಹತ್ರ ಇರೋ ರಾಜ್ಯದಲ್ಲಿರುವಂಥ ರಾಜ್ಯ ಜೋಯಿಸರುಗಳು, ರಾಜ್ಯದ ವಿದ್ವಾಂಸರುಗಳು, ರಾಜ್ಯದಲ್ಲಿರೋ ಮಾಟ ಮಂತ್ರಗಾರರು ಎಲ್ಲರನ್ನ ಕರೆದು, ಅಪ್ಪ ನಾನೇನೋ ಕನಸು ಕಂಡಿದ್ದೇನೆ, ಇದರ ಅರ್ಥ ಹೇಳ್ರಿ, ಇದನ್ನ ಅರ್ಥ ಹೇಳ್ರಿ. ಏನೇನೋ ಮಾಡ್ತಾರೆ, ಏನೇನೋ ಹುಡುಕ್ತಾರೆ. ಇದಕ್ಕೇನು ಅರ್ಥ? ದನ ಬಂತು, ಹಿಂದ್ಗಡೆ 7 ದನ ಬಂತು ತಿನ್ಬಿಡ್ತು. ಕೊಬ್ಬಿದ ತೆನೆ ಬಂದು ಹಿಂದ್ಗಡೆ ಬತ್ತಿದ ತೆನೆ ಬಂದು ತಿನ್ಬಿಡ್ತು. ಇದೇನು ಅರ್ಥ ಒಬ್ಬರಿಗೂ ಗೊತ್ತಾಗ್ತಲ್ಲ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ್ಯ. ಒಬ್ಬರಿಗೂ ಕನಸಿನ ಅರ್ಥ ಗೊತ್ತಾಗ್ತಾ ಇಲ್ಲ. ಆಗ ಈ ಪಾನಕದಾಯಕನಿಗೆ ಜ್ಞಾಪಕ ಬರುತ್ತೆ, ಅಯ್ಯೋ ಸೆರೆಮನೆಯಲ್ಲಿ ಒಬ್ಬ ಹುಡುಗ ಆಯ್ತನಲ್ಲ, ನನ್ನ ಕನಸಿನ ಅರ್ಥ ಹೇಳಿದ್ನಲ್ಲ ಅಂಥೇಳಿ ಅವನು ಹೇಳ್ತಾನೆ, ನಿನ್ನ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತೇನೆ,
ತಾವು ತಮ್ಮ ಸೇವಕನ ಮೇಲೆ ಸಿಟ್ಟುಗೊಂಡು ನನ್ನನ್ನು ಭಕ್ಷ್ಯಗಾರನು ಮುಖ್ಯಸ್ಥನು ದಳವಾಯಿಯ ಮನೆಯೊಳಗೆ ಕಾವಲಿರಿಸಿದಾಗ ನಮ್ಮಿಬ್ಬರಿಗೂ ಒಂದೇ ರಾತ್ರಿಯಲ್ಲಿ ಕನಸು ಬಿತ್ತು. ಒಬ್ಬನ ಕನಸಿಗೆ ಬೇರೆ ಬೇರೆ ಅರ್ಥವಿತ್ತು. ಅಲ್ಲಿ ನಮ್ಮ ಸಂಗಡ ಇಬ್ರಿಯನಾದ ಒಬ್ಬ ಪ್ರಾಯಸ್ಥನಿದ್ದನು. ಅವನು ದಳವಾಯಿಯ ದಾಸನು. ನಾವು ಅವನಿಗೆ ನಮ್ಮ ಕನಸುಗಳನ್ನು ತಿಳಿಸಿದಾಗ ಅವನು ಅವುಗಳ ಅರ್ಥವನ್ನು ನಮಗೆ ತಿಳಿಸಿದನು. ನಮ್ಮ ಕನಸಿನ ಪ್ರಕಾರವೇ ಅರ್ಥವನ್ನು ಹೇಳಿದನು. ಮಾತ್ರವಲ್ಲದೆ ಅವನು ನಮಗೆ ಹೇಳಿದ ಅರ್ಥಕ್ಕೆ ಸರಿಯಾಗಿ ಕಾರ್ಯ ನಡೆಯಿತು. ಅವನು ಹೇಳಿದಂತೆ ನನಗೆ ಉದ್ಯೋಗವು ತಿರುಗಿ ನನಗೆ ದೊರಕಿತು. ಭಕ್ಷಕಗಾರನು ಮುಖ್ಯಸ್ಥನು ಗಲ್ಲಿಗೆ ಹಾಕಲ್ಪಟ್ಟನು ಎಂಬುದಾಗಿ ಅವನು ಹೇಳ್ತಾನೆ. ನಾವು ಇಬ್ಬರು ಒಂದೇ ಕನ್ಸ್ಕೊಂಡ್ವಪ್ಪ, ಒಂದೇ ಕನ್ಸ್ಕೊಂಡ್ವಿ. ಅದರ ಕನಸಿನ ಅರ್ಥ ಬೇರೆ ಬೇರೆ. ನಾನು ಉದ್ಯೋಗಕ್ಕೆ ಬಂದೆ 3 ದಿನ ಆದಮೇಲೆ ಅವನ ತನೆ ಕಡಿಯಲ್ಪಡ್ತು. ರಾಜ ಸನ್ನಿಧಿಯಲ್ಲಿ ಅವನು ನೇಣಾಕಲ್ಪಟ್ಟು ಪಕ್ಷಿಗಳೆಲ್ಲ ಬಂದು ತಿಂದು ಅಂತೇಳಿ ಅವನು ಹೇಳಿದ ಪ್ರಕಾರನೇ ನಡೀತು ಅಂಥೇಳಿ ರಾಜನ ಮುಂದೆ ಈ ಪಾನದಾಯಕನು ಮಾತಾಡ್ತಾನೆ. ಹಲ್ಲೆಲೂಯಾ. ನೋಡ್ರಿ, ದೇವರು ತನ್ನ ಮಕ್ಕಳಿಗೆ ಎಂಥ ಪರಿಸ್ಥಿತಿ ಬಂದರು, ಆಶೀರ್ವಾದ ಹೊಂದದೇ ಇರುವಂಥ ತಡೆಗಳು ಬಂದರು, ಆಶೀರ್ವಾದ ಸಿಗದಂತೆ ಅಡ್ಡಿಗಳು ಬಂದರು, ಆತಂಕಗಳು ಬಂದರು. ಹಲ್ಲೆಲೂಯಾ. ದೇವರು ನಮ್ಮನ್ನು ಹೆಚ್ಚಿಸ್ತೇನೆ ಅಂದಮೇಲೆ ಎಲ್ಲ ಶೋಧನೆಗಳಲ್ಲೂ ಎಲ್ಲ ವೇದನೆಗಳಲ್ಲೂ ಎಲ್ಲ ಸೈತಾನ್ನ ತಂತ್ರಗಳಿಂದಲೂ ಬಿಡುಗಡೆ ಮಾಡುವ ಆತನು. ಹಲ್ಲೆಲೂಯಾ. ಯಾಕಂದರೆ ಮಾತು ಕೊಟ್ಟ ಆತನು ನಂಬಿಗಸ್ತನು. ಅವ್ರ ವಾರ್ತೆ ಸೊನ್ನ ಅದು ನೆರವೇರು. ಅವ್ರ ವಾರ್ತೆ ಉಣ್ಮೆ ಉಳ್ಳದ್ದು. ಹಲ್ಲೆಲೂಯಾ. ಆಗ ಯೋಸೇಫನಿಗೆ ದೇವ್ರ ವಾಕ್ಯ, ಬೇಗನೆ ಸೆರೆಮನೆಯಿಂದ ಕರ್ಕೊಂಡು ಬರ್ರಿ ಅವನನ್ನು. ಸೆರೆಮನೆಯಿಂದ 14ನೇ ವಾಕ್ಯ, ಯೋಸೇಫನನ್ನು ಕರೆ ಕಳಿಸಿದನು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. ಹಲ್ಲೆಲೂಯಾ. அப்பொழுது பார்வோன் யோசேப்பை அழைத்த பின் அவனை தீவிரமாய் காவலிலிருந்து கொண்டு வந்தார்கள். அவன் சவரம் பண்ணிக்கொண்டு வேறு வஸ்திரம் தரித்து பார்வோனிடத்தில் வந்தான். ಆಮೆನ್. ಹಲ್ಲೆಲೂಯಾ. ಇವಾಗ ನೋಡ್ರಿ, ಕರುವಿಕೆ ಬಂದಿದ್ದು ಅವನು ಶುದ್ಧೀಕರಿಸಲ್ಪಡ್ತಾನೆ, ಶೇವಿಂಗ್ ಮಾಡಕ್ಕೆ ಬರ್ತಾನೆ, ಕ್ಷೌರ ಮಾಡಿಸ್ತಾನೆ, ಕಟಿಂಗ್ ಮಾಡಿಸ್ತಾನೆ ರಾಜನ ಮುಂದೆ ಹೋಗುವಾಗ. ಹಲ್ಲೆಲೂಯಾ. ಅಲ್ಲಿಗೇನು ಅವನ ಪರಿಸ್ಥಿತಿ ಬದಲಾಯಿತು ಅಂತ. ಎಲ್ಲ ಕಟಿಂಗ್ ಮಾಡಿದೆ, ಜೈಲುಗಳೆಲ್ಲ ಹಂಗೆ ಇರ್ಬೇಕಲ್ಲ, ಅವನು ಕ್ಲೀನಾಗಿ ಕಟಿಂಗ್ ಮಾಡಿಸಿ ಶೇವಿಂಗ್ ಮಾಡಿಸಿ, ಹಲ್ಲೆಲೂಯಾ, ಸೆರೆಮನೆ ಬಟ್ಟೆ ತೆಗೆದಾಕಿ ಊರಿನ ಒಳ್ಳೆ ಬಟ್ಟೆಯನ್ನು ಹಾಕಿ ಅವನನ್ನು ಕರ್ಕೊಂಬರ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರು ನೋಡಿ, ಪಳೆಯದೆಲ್ಲ ಪೋಯಿನ ಎಲ್ಲ ಪುದಿದ, ಹಳೆಯದೆಲ್ಲ ಹೋಯ್ತು, ಎಲ್ಲವೂ ಜೋಸೆಫನ ಜೀವಿತದಲ್ಲಿ ಹೊಸದಾಗಿ ಬದಲಾಗ್ತಾ ಇದೆ. ಸೆರೆಮನೆ ವಾಸದಿಂದ ಹೊರಗೆ ಬಂದ, ಕಟಿಂಗ್ ಮಾಡಿಸಿದ್ರು, ಶೇವಿಂಗ್ ಮಾಡಿಸಿದ್ರು, ಸ್ನಾನ ಮಾಡಿಸಿದ್ರು, ಹೊಸ ಬಟ್ಟೆ ಕೊಟ್ಟರು. ಇವಾಗ ರಾಜನ ಮುಂದೆ ಬರೋದಕ್ಕೆ ಅಲಂಕರಿಸಲ್ಪಟ್ಟವನಾಗಿ, ಹಲ್ಲೆಲೂಯಾ, ಫರೋಹನ ಮುಂದೆ ಬಂದು ಯೋಸೇಫನ್ ನಿಲ್ತಾ ಇದ್ದಾನೆ. ಹಲ್ಲೆಲೂಯಾ. ಆಗ ಫರೋಹನು ಮಾತಾಡ್ತಾನೆ. 16 ವಾಕ್ಯ ನೋಡೋಣ. ಆಗ ಫರೋಹನು ಯೋಸೇಫನಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ. ಆದರೆ ನೀನು ಕನಸನ್ನು ಹೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನ ಕೇಳಿದ್ದೇನೆ ಎಂದು ಹೇಳಲು, ಯೋಸೇಫನು, ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲವನೆಂದು ಹೇಳಿದನು. பார்வோன் யோசேப்பை நோக்கி, ஒரு சொப்பனம் கண்டேன், அதில் அர்த்தத்தை சொல்ல ஒருவரும் இல்லை. நீ ஒரு சொப்பனத்தை கேட்டால் அதன் அர்த்தத்தை சொல்வாயா என்று உன்னை குறித்து நான் கேள்விப்பட்டேன் என்றான். அப்பொழுது யோசேப் பார்வோனுக்கு பிரதியுத்தரமாக, நான் அல்ல, தேவனே பார்வோனுக்கு ಮಂಗಳವಾನ ಉತ್ತರವು ಅರುಳಿ செய்வார் என்றார். ಮಂಗಳವಾನ ಉತ್ತರವೈ ಅರುಳಿ செய்வார். ಶುಭಕರವಾದ ಉತ್ತರವನ್ನೇ ದೇವ್ರು ಕೊಡ್ತಾರೆ. ಯೋಸೇಫನಿಗೆ ಹೇಳ್ತಿದ್ದಾನೆ ರಾಜನು, ಒಬ್ಬ ಕೈದಿಗೆ, ನೋಡಪ್ಪ, ನಾನು ಹಿಂಗೊಂದು ಕನಸು ಕಂಡೆ, ನೀನು ಕನಸು ಕಂಡು ಕೇಳಿದ್ದು ಉತ್ತರ ಕೊಡ್ತೀಯ ಅಂತ ಕೇಳಿದ್ದೀನಿ. ಇವಾಗ ನಾನು ಕನಸು ಕಂಡಿದ್ದೇನೆ, ಅದು ನೀನು ಖಂಡಿತ ಉತ್ತರ ಕೊಡ್ತೀಯ ಅಂದಾಗ ಅವನು ಹೇಳ್ತಾನೆ, ದೇವರನ್ನ ಮಹಿಮೆ ಪಡಿಸ್ತಾನೆ. ಹಲ್ಲೆಲೂಯಾ. ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡ್ತಾನೆ. ಇವನು ಹೇಳಿ, ಅದೇನಾದ್ರೂ ಹೇಳ್ರಿ, ನಾನು ಹೇಳ್ತೀನಿ. ಏನಾರ್ಗದ ಸೊಲ್ಗ,
நான் கணக்கு பதில் சொல்றேன்ட்டு ತನ್ನ ಉಯರ್ತಿ ಕೊಳ್ಳಾದಬಡಿ ತನ್ನನ್ನು ಹೆಚ್ಚಿಸಿಕೊಳ್ಳದೆ ಅಲ್ಲೇಲೂಯ. ಎಷ್ಟೇ ವರಗಳಿದ್ರು, ಎಷ್ಟೇ ಅಭಿಷೇಕ ಇದ್ರು, ಎಷ್ಟೇ ಪ್ರಾರ್ಥನೆ ಮಾಡೋ ಜ್ಞಾನ ವಿವೇಕಗಳಿದ್ರು, ಆ ನಮ್ಮನ್ನು ನಾವೇ ಹೆಚ್ಚಿಸಿಕೊಳ್ಳುವಾಗ ಎಲ್ಲ ವ್ಯರ್ಥವಾಗುತ್ತೆ. ಅಲ್ಲೇಲೂಯ ಹೇಳ್ರಿ. ಹಾಗೆ ಯೋಸೇಫನು ತನ್ನನ್ನು ತಾನೇ ಹೆಚ್ಚಿಸಿಕೊಂಡಿದ್ರೆ ಆ ಕತೆ ಕನಸಿನ ಅರ್ಥ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದ್ದಲ್ಲ. ಅವನು ತಗ್ಗಿಸ್ಕೊಂಡ. ದೇವರು ಏನು ಹೇಳ್ತಾರೋ, ನಿನಗೆ ಶುಭಕರವಾದದ್ದೇ ಉತ್ತರ ಕೊಡ್ತಾರೆ. ಯಾಕಂದ್ರೆ ಕನಸಿನ ಅರ್ಥ ತಿಳಿಸು ಮಾಡೋದೇ ದೇವ್ರೆ. ಕನಸು ಬರೋ ಮಾಡೋದು ದೇವ್ರೆ, ಕನಸನ್ನು ತಿಳಿಸುವಂತೆ ಮಾಡೋದು ದೇವ್ರೆ. ಅಲ್ಲೇಲೂಯ. ಯಾಕಂದ್ರೆ ಒಬ್ಬರನ್ನು ಹೆಚ್ಚಿಸಬೇಕಾದ್ರೆ ದೇವರು ಏನು ಬೇಕಾದರೂ ಮಾಡಲಿಕ್ಕೆ ಶಕ್ತನಾಗಿದ್ದಾನಂತೇಳಿ ಈ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಇವೆಲ್ಲ ನಡೆದಾಗಲೇ ನಮಗೆ ಆಶೀರ್ವಾದ ಹಿಂದೆ ಕಾಯ್ತಾ ಇದೆ ಅಂತೇಳಿ. ಒಂದು ಶೋಧನೆ ವೇದನೆ ಬರುವಾಗಲೇ ದೇವರು ನಮಗೆ ಬಿಡುಗಡೆಯನ್ನು ಉಂಟು ಮಾಡುವಾತನು. ಅಲ್ಲೇಲೂಯ. ಆಗ ಅವನು ಹೇಳ್ತಾನೆ, ನೈಲ್ ನದಿಯಿಂದ ಈಗ ಒಂದು ಕೊಬ್ಬಿದ ದನಗಳು ಬಂದು ನಾನು ಅದು ಅಪೂಲ್ನಲ್ಲಿ ತಿಂತಾ ಇದ್ವು, ಅದರಿಂದ ಮೈ ಒಣಗಿದ ಕೊಬ್ಬಿಲ್ಲದ ಬೇರೆ 7 ಆಕಳುಗಳು ಬಂದು, ಅವು ಬಡವಾದ ಆಕಳುಗಳು. ನಾನು ಐಗುಪ್ತ ದೇಶದಲ್ಲಿ ಎಲ್ಲೂ ನೋಡಿಲ್ಲ. ಅದಲ್ಲದೆ ಕೃಶಾನವಾಗಿದ್ದ ಆ ಬಡ ಆಕಳುಗಳು ಮೊದಲನೇ ಕಾಣಿಸಿದ ಆ 7 ಆಕಳುಗಳನ್ನು ತಿಂದುಬಿಟ್ಟವು ಅಂತೇಳಿ ರಾಜ ಯೋಸೇಫನ ಮುಂದೆ ಹೇಳ್ತಾ ಇದ್ದಾರೆ. ಅಲ್ಲೇಲೂಯ ಹೇಳ್ರಿ. ಅಲ್ಲೇಲೂಯ. ನೋಡ್ರಿ, ನಾನು ಕನ್ಸ್ಕೊಂಡಿದ್ದು ಹೇಳಿದ್ದನ್ನು ಯೋಸೇಫನ ಹತ್ರ ಹೇಳ್ರಿ ಅಂತ ರಾಜ ಹೇಳಲಿಲ್ಲ. ರಾಜ ಡೈರೆಕ್ಟಾಗಿ ಯೋಸೇಫನಿಗೆ ಹೇಳ್ತಾ ಇದ್ದಾನೆ, ನಾನು ಹಿಂಗೆ ಕಂಡೆಯಪ್ಪ ಅಂತೇಳಿ. ಆಗ ಅವನು ಅಲ್ಲಿಗೆ ನನಗೆ ಎಚ್ಚರವಾಯಿತು. 22ನೇ ವಾಕ್ಯ ಓದ್ತಿದ್ದೀನಿ ನೋಡ್ರಿ. ನನಗೆ ಬಿದ್ದ ಇನ್ನೊಂದು ಕನಸಿನೊಳಗೆ 7 ಒಳ್ಳೆಯ ಪುಷ್ಟಿಯುಳ್ಳ ತೆನೆಗಳು ಒಂದು ದಂಟಿನಲ್ಲಿ ಹುಟ್ಟಿ ಬಂದು, ಅವುಗಳ ಹಿಂದೆ ಮೂಡಣ ಗಾಳಿಯಿಂದ ಕೆಟ್ಟು ಬತ್ತಿ ಒಣಗಿ ಹೋಗಿದ್ದ ಬೇರೆ 7 ತೆನೆಗಳು ಮೊಳೆತು ಬಂದು, ಬತ್ತಿ ಹೋಗಿದ್ದ ತೆನೆಗಳು ಆ 7 ಒಳ್ಳೆ ತೆನೆಗಳನ್ನು ನುಂಗಿಬಿಟ್ಟು. ಈ ಕನಸು ಜೋಯಿಸರಿಗೆ ತಿಳಿಸಿದನು, ಆದರೆ ಅವುಗಳ ಅರ್ಥವನ್ನು ಹೇಳುವುದಕ್ಕೆ ಅವರಲ್ಲಿ ಯಾರಿಗೂ ಆಗಲಿಲ್ಲ. ಅಲ್ಲೇಲೂಯ. ಇದೆಲ್ಲ ಹೇಳಿದೆ, ನಿನಗೆ ಹೆಂಗೆ ಹೇಳಿದ್ನೋ ಹಂಗೆ ಅವರಿಗೂ ಹೇಳಿದೆ, ಆದರೆ ಇದರ ಅರ್ಥ ಹೇಳಕ್ಕಾಗಲಿಲ್ಲ. ಅಲ್ಲೇಲೂಯ. ಆಗ ಇವಾಗ ಯೋಸೇಫನು ಮಾತಾಡ್ತಾ ಇದ್ದಾನೆ. 25ನೇ ವಾಕ್ಯ ಹೋದರೆ, ಯೋಸೇಫನು ಫರೋಹನಿಗೆ ತಾವು ಕಂಡ 2 ಕನಸುಗಳು ಒಂದೇ ವಿಷಯವಾದವುಗಳು. 2 ಕನಸುಗಳು ಒಂದೇ ವಿಷಯವಾಗಿದೆ. ಅಲ್ಲಿ ನೋಡ್ರಿ, ದೇವರು ಅದರ ಅರ್ಥವನ್ನ ಯೋಸೇಫನಿಗೆ ತಿಳಿಯುವಂತೆ ಮಾಡಿದ್ದರಿಂದ ಆ 2 ಕನಸುಗಳು ಒಂದೇ ಆಗಿವೆ. ದೇವರು ತಾನು ಮಾಡಬೇಕೆಂದವುಗಳನ್ನ ಇವುಗಳ ಮೂಲಕ ನಿಮಗೆ ತಿಳಿಸಿದ್ದಾನೆ. ಆ 7 ಒಳ್ಳೆಯ ಆಕಳುಗಳೇ 7 ವರ್ಷಗಳು. ಆ 7 ಒಳ್ಳೆಯ ತೆನೆಗಳು 7 ವರ್ಷಗಳು. 2 ಕನಸುಗಳ ಅರ್ಥ ಒಂದೇ. ಒಳ್ಳೆಯ ಆಕಳುಗಳ ಹಿಂದೆ ಬಂದ ಅವಲಕ್ಷಣವಾದ ಆ ಬಡ ಆಕಳುಗಳು ಮೂಡಣ ಗಾಳಿಯಿಂದ ಕೆಟ್ಟು ಹೋಗಿದ್ದ ಆ 7 ಕಾಳಿಲ್ಲದ ತೆನೆಗಳು ಬರ ಉಂಟಾಗುವ 7 ವರ್ಷಗಳನ್ನು ಸೂಚಿಸುತ್ತವೆ. ದೇವರು அப்பொழுது யோசேப் பார்வோனை நோக்கி, பார்வோனின் சொப்பனம் ஒன்றுதான், தேவன் தாம் செய்ய போகிறது இன்னதென்று பார்வோனுக்கு அறிவித்திருக்கிறார். அந்த 7 நல்ல பசுக்களும் 7 வருஷமாம், அந்த 7 நல்ல கதிர்களும் 7 வருஷமாம். சொப்பனம் ஒன்றே. அவைகளின் பின் ஏறி வந்த கேவலமுள்ளவும் அலட்சியமான 7 பசுக்களும் 7 வருஷமாம். காட்டினால் தீந்து சாவியான 7 கதிர்களும் 7 வருஷமாம். அவைகள் பஞ்சமுள்ள 7 வருஷமாம். ಆಮೆನ್. ಸಾಕು. ಹಲ್ಲೆಲೂಯ. ರಾಜ ಕನಸ್ಕೊಂಡದನ್ನ ದೇವರು ಯಾರಿಗೆ? ಫರೋಹನಿಗೆ ಕನಸಿನ ಅರ್ಥ ತಿಳಿಸ್ತಾ ಇದ್ದಾರೆ. ನೋಡಪ್ಪ, ಮುಂದೆ 7 ವರ್ಷ ನಿಮ್ಮ ದೇಶದಲ್ಲಿ ಸಮೃದ್ಧಿ ಬರುತ್ತೆ. 7 ವರ್ಷ ಆದಮೇಲೆ ಬರಗಾಲ ಪ್ರಾರಂಭ ಆಗತ್ತೆ. 7 ವರ್ಷ ಬರುತ್ತೆ ಅಂಥೇಳಿ ಯೋಸೇಫನು ಫರೋಹನಿಗೆ ಹೇಳ್ತಾರೆ, ನೋಡಪ್ಪ 7 ವರ್ಷ ಸುಭಿಕ್ಷವಾಗಿರುತ್ತೆ, 7 ವರ್ಷ ಬರಗಾಲ ಬರುತ್ತೆ. ಆಗ ದೇವರಿದನ್ನು ನಿಮಗೆ ತಿಳಿಸಿದ್ದಾರೆ. ಇದರಿಂದ ನಿಮ್ಮನ್ನು ತಪ್ಪಿಸಿ ಕಾಪಾಡೋದಕ್ಕೋಸ್ಕರ ನಿಮಗಿದನ್ನು ತಿಳಿಸಿದ್ದಾರೆ. ಅದರಿಂದ ನೀವು ಒಳ್ಳೆ ಜ್ಞಾನವಂತರನ್ನ, ಬುದ್ಧಿ ಉಳ್ಳವರನ್ನ ಕಂಡು ಅವರನ್ನು ಹಲ್ಲೆಲೂಯ ಈ ಕೆಲಸಕ್ಕೆ ನೇಮಿಸ್ತಾರೆ. ಅವರು ಇದನ್ನು ಕಾದು ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು.
ಅಂಥವರಿಗೆ ನೀವು ಆರಿಸಿ ತೆಗೆದುಕೊಡ್ರಿ ಅಂಥೇಳಿ ಅವನಿಗೆ ಹೇಳ್ತಾರೆ. ಯೋಸೇಫನ ಕನಸಿನ ಅರ್ಥ ಹೇಳ್ತಾರೆ. 7 ವರ್ಷ ಸಮೃದ್ಧಿ, ಬೆಳೆಗಳು ಸಿಕ್ಕಾಪಟ್ಟೆ ಬರುತ್ತೆ, ಬೇಡ ಅಂತ ಹಾಕಿದ್ದು ಮೊಳೆತು ಫಲ ಬರುತ್ತೆ. 7 ವರ್ಷ ಆದಮೇಲೆ ಬರಗಾಲ ಬರುತ್ತೆ. ಆ ಬರಗಾಲದಲ್ಲಿ ಹಲ್ಲೆಲೂಯಾ ಎಲ್ಲವೂ ಖಾಲಿ ಆಗ್ಬಿಡುತ್ತೆ. ಅದರಿಂದ ದೇವ್ರ ಮುಂಚೆ ತಿಳಿಸಿದ್ದಾರೆ, ನೀ ಇದನ್ನೆಲ್ಲ ಸೇರಿಸಿಟ್ಕೊಂಡ್ರೆ, ಇದೆಲ್ಲ ಕೂಡಿಸಿಟ್ಕೊಂಡ್ರೆ ನಿನ್ನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ಉಂಟಾಗುತ್ತೆ ಎಂಬುದಾಗಿ ಹೇಳುವುದನ್ನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆಗ ರಾಜನಿಗೆ ಯೋಗ್ಯನಾದ ಪುರುಷನ ಯಾರಾದಿದ್ದರೆ ಅವರ ನೇಮಿಸ್ರಿ ಅಂತೇಳಿ 38ನೇ ವಾಕ್ಯದಲ್ಲಿ ನೋಡ್ತೇವೆ. ಆಗ ಅರಸನು 40ನೇ ವಾಕ್ಯದಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು, ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು, ಸಿಂಹಾಸನದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಹೇಳಿದ ಫರೋಹನನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆ ನಿನ್ನ ಅಧಿಕಾರಿಯನ್ನು ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಮುಂದರೆ ಉಗ್ರವನ್ನು ಯೋಸೇಫನಿಗೆ ಕೈಕೊಟ್ಟು ಅವನಿಗೆ ನಾರುಮಡಿಯನ್ನು ಒದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ 2ನೇ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿದನು. ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು. ಹಲ್ಲೆಲೂಯಾ. ಯೋಸೇಫನ ಮುಂದೆ ಒಬ್ಬನಾದರೂ ಕೈಯಾಗಲಿ ಕಾಲಾಗಲಿ ಅಲ್ಲಾಡಿಸಬಾರ್ದು. ಹಲ್ಲೆಲೂಯಾ. ನೋಡ್ರಿ, ದೇವರು ಹೆಚ್ಚಿಸ್ಬೇಕಂತ ಹೇಳಿದೆ, ಅದು ಏನೇ ಹೋರಾಟಗಳು ಪರಿಸ್ಥಿತಿಗಳು ಬಂದರೂ ನಮಗೋಸ್ಕರ ಯುದ್ಧ ಮಾಡಿ ಹಲ್ಲೆಲೂಯಾ ನಮಗೆ ಬರಬೇಕಾದ ಆಶೀರ್ವಾದವನ್ನ ನಾವು ಒಂದವರೆಗೂ ನಮ್ಮನ್ನು ಕೈ ಬಿಡಲ್ಲ. ಹಲ್ಲೆಲೂಯಾ ಹೇಳ್ರಿ. ನಾವು பெற்றுக்கொண்டவேன் ஆசீர்வாதத்தை பெற வரைக்கும் கர்த்தர் நம்மளோடு இருப்பார். பிசாசு எவ்வளவு நான் போராட்டம் வரட்டும், எவ்வளவு வேதனை வரட்டும், எவ்வளவு நெருக்கம் வரட்டும், கர்த்தர் கூட இருப்பார், தப்புவிப்பார், காப்பார், நம்மளை உயர்த்துவார். அல்லேலூயா. எங்கேயோ இருந்த யோசேப்பை இன்றைக்கு எகிப்து தேசத்தின் 2வது ರಾಜಾವಾಗ ಮಾತಿನಾಳ, 2ನೇ ಅರಸನಾಗಿ ಮಾರ್ಪಡಿಸಿದ. ಅವನ ಮುಂದೆ ಯಾರಾದರೂ ಕೈಯಾದರೂ ಕಾಲಾಡಿದ್ರು ಅಳ್ಳಾಡಿಸ್ಬಾರ್ದು ಅಂತ ಹೇಳಿದ್ರು. ಅವನಿಗೆ ಸಾಬನಾಥ್ ಬನೇಗಾರ್ ಅಂತ ಹೆಸರಿಟ್ರು. ಅಸನತ್ ಎಂಬ ಹುಡುಗಿಯನ್ನು ಮದುವೆ ಮಾಡಿಕೊಟ್ರು. ಹಲ್ಲೆಲೂಯಾ. ಅವ್ನು ನೋಡ್ರಿ, ದೇವರು ಹೆಚ್ಚಿಸುವಾಗ ಎಂತೆಂಥ ಆಶೀರ್ವಾದ. ಅವನು ಉಂಗುರ ಕೊಟ್ಟರು, ಹಾರ ಹಾಕಿದ್ರು, ಚಿನ್ನದ ಸರಪಣಿ, ಆಮೇಲೆ ನಾರ್ಮಡಿ ಉದ್ದಿಸಿದ್ರು, ಚಿನ್ನ ಸರಪಣಿ ಹಾಕಿದ್ರು, ಮತ್ತು 2ನೇ ರಥ ಕೊಟ್ಟರು. 3ನೇದು ಜನರೆಲ್ಲ ಅಡ್ಡ ಬಿದ್ದರು ಅಂದರು. 4ನೇದು ಇವನು ಮುಂದೆ ಕೈಯಾದರೂ ಕಾಲಾದರೂ ಅಲ್ಲಾಡಿಸ್ಬಾರ್ದು ಅಂತ ಹೇಳಿದ್ರು. 45ನೇ ವಾಕ್ಯದಲ್ಲಿ ಅವನೇ ಸಾಬನಾಥ್ ಬನೇಗಾರ್ ಅಂತ ಹೆಸರಿಟ್ಟರು. ಅದೇ ಅಧಿಕಾರದಲ್ಲಿ ಅಸನತ್ ಎಂಬ ಆಕೆಯನ್ನು ಅವನಿಗೆ ಮದುವೆ ಮಾಡಿಸಿದ್ರು. ಯೋಸೇಫನ ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ಹೊರಟನು. ಹಲ್ಲೆಲೂಯಾ. ಸೆರೆಮನೆಯಲ್ಲಿ ಬಿದ್ದಿದ್ದ, ಸೆರೆಮನೆಯಲ್ಲಿ ಬಿದ್ದಿದ್ದವನ ದೇವರು ಉನ್ನತಿಗೆ ತಂದರು. ಹಲ್ಲೆಲೂಯಾ. ಸೆರೆಸಾಲೆಯಲ್ಲಿಂದು வெளியவராத அடைக்கப்பட்டிருந்த மனுஷனை கர்த்தர் தான் சொன்ன வார்த்தை நிறைவேற்ற ಅದ್ಭುತಗಳ செய்வார். ಆತನು ಮಾಡಿದಂಥ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಏನು ಬೇಕಾದ್ರೂ ಮಹತ್ಕಾರ್ಯಗಳು ನಮಗೋಸ್ಕರ ಮಾಡ್ತಾನೆ. ಹಲ್ಲೆಲೂಯಾ. ಯೋಸೇಫನ ಹೆಚ್ಚಿಸುವುದಕ್ಕೆ ಫರೋಹನಿಗೆ ಕನಸನ್ನು ತಂದು ದೇವರು ವಾಗ್ದಾನ ಮಾಡಿದಂತೆ ಅವನನ್ನು ಹೆಚ್ಚಿಸಿದ್ರು. அவர் உயர்த்தணும்ட்டு அவர் தீர்மானம் சொன்னார்னா அவர் உயர்த்தாத விட மாட்டார். ಹಲ್ಲೆಲೂಯಾ. ಅದರಿಂದ ಇದರಿಂದ ಏನು ತಿಳ್ಕೊತೇವೆ, ನಾವೆಷ್ಟು ಭಯದಿಂದ ಭಕ್ತಿಯಿಂದ ಇರ್ತೇವೋ ಅಷ್ಟೇ ದೇವರು ನಮ್ಮನ್ನು ಉನ್ನತಿಗೆ ತರ್ತಾರೆ, ನಮ್ಮನ್ನು ಉಯರ್ತುವ, ನಮ್ಮನ್ನು ಹೆಚ್ಚಿಸ್ತಾರೆ. ಹಲ್ಲೆಲೂಯಾ. ಎಲ್ಲರ ಮುಂದೆ ನಮಗೆ ಗೌರವ ಉಂಟಾಗುತ್ತೆ. ಐಗುಪ್ತ ದೇಶದಲ್ಲಿ ಎಲ್ಲ ಅಧಿಕಾರಿಗಳ ಮುಂದೆ ಆತನನ್ನು ಉನ್ನತಿಗಿಟ್ಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 2ನೇ ಸ್ಥಾನ ಕೊಟ್ಟರು ಅಂತೇಳಿ ನೋಡಿ. ಅದರಿಂದ ಆತನ ಹೆಚ್ಚಿಸಬೇಕು ಅಂದರೆ ಖಂಡಿತ ಹೆಚ್ಚಿಸ್ತಾರೆ. ಹಲ್ಲೆಲೂಯಾ. ಅದರಿಂದ ಯೋಸೇಫನನ್ನು ದೇವರು ಹೆಚ್ಚಿಸೋದನ್ನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇನ್ನು ಅನೇಕರು ಹೇಗೆ ಹೆಚ್ಚಿಸ್ತರು ಅಂತ ಇನ್ನು ಅನೇಕ ವಿಷಯಗಳು, ಅನೇಕ ವಿಶ್ವಾಸಿಗಳ ಕುರಿತು, ದೇವರ ಮಕ್ಕಳನ್ನು ಕುರಿತು ಈ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಯಾರ್ಯಾರನ್ನ ದೇವರು ಹೆಂಗೆಂಗೆ ಹೆಚ್ಚಿಸಿದ್ರು ಅಂತೇಳಿ. ಹಲ್ಲೆಲೂಯಾ. ಯೋಸೇಫನ ಹೆಚ್ಚಿಸೋದಕ್ಕೆ ಒಂದು ಕನಸು ಬರಂಗೆ ಮಾಡಿದ್ರು. ஒரு கனவுனால யோசேப்பு உயர்த்தப்பட்டான். ಒಂದೇ ಒಂದು ಕನಸಿನ ಮೂಲಕ
ಯೋಸೇಫನ ಹೆಚ್ಚಿಸಲ್ಪಡ್ತಾನೆ. ಅಲ್ಲೆಲ್ಲೂ ಹೇಳ್ರಿ, ಅದೇ ನಮ್ಮ ಜೀವಿತದಲ್ಲಿ ಏನು ಆಶೀರ್ವಾದ ಇಟ್ಟಿದ್ದಾರೋ ಅದನ್ನು ಬಲವಾಗಿ ಸ್ಥಿರವಾಗಿ ನಿಂತುಕೊಡುವಾಗ ನಾವು ಹೆಚ್ಚಿಸಲ್ಪಡ್ತೇವೆ. ನಿನಗಿರುವುದನ್ನು ಬಿಟ್ಟು ಬಿಡು ಬೇಡ, ಉನಗಿರಗಿರದ ಕೈ ಬಿಡಾದೆ, ನಿನಗಿರೋದನ್ನು ಬಿಟ್ಟು ಬಿಡಬೇಡ ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ. ಅದರಿಂದ ನಮಗಿರೋದನ್ನು ಬಿಟ್ಟು ಬಿಡದಂತೆ ನಾವು ದೇವರ ಮಹಿಮೆಗಾಗಿ ಘನತೆಗಾಗಿ ಜೀವಿಸೋಣ. ಆತ ನಮ್ಮನ್ನು ಹೆಚ್ಚಿಸ್ತೀನಿ ಅಂದಮೇಲೆ ಖಂಡಿತ ಹೆಚ್ಚಿಸಿ ಆಶೀರ್ವದಿಸ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಮೊಣಕಾಲೂರನ್ನ ಒಂದು ಚಿಕ್ಕದಾಗಿ ಒಂದು ಕೇಳಿದ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ಪವಿತ್ರ ರಾತ್ರಿ ಭೋಜನ ಆರಾಧನೆ இருக்கும். சியோன் பர்வதம் போல இருப்பார்கள் என்று பேசுனதுக்காக நன்றி ஆண்டவரே. கர்த்தர் யோசேப்பு கூட இருந்தார் ஆண்டவரே. ஒருவனும் உன் உத்தரவாதம் இல்லாமல் காலையாவது கையாவது அசைப்பதில்லை கரபரிக்கலர பாபா பாபா. அப்பா நீங்கள் பேசின வார்த்தைக்காக நன்றி. நாங்கள் இங்கேயே கேட்டு இங்கேயே விட்டு விடாதபடி எங்கள் இறுதி என்ற பலைகளை எழுதி மெழுக்கு போட உதவி செய்ய சகாயம் பண்ணு. ಯೇಸು ನಾಮದಲ್ಲಿ ಪಿತಾವೇ. ಆಮೆನ್ ಆಮೆನ್. ಒಂದು ರಾಗ ಹಾಡಲ್ಪಡುವಾಗ ಕರ್ತನಿಗೋಸ್ಕರ ಕಾಣಿಕೆ